ಓಂ ಶ್ರೀ ಮುಕ್ತಿನಾಗಾಯ ನಮಃ. ಯಾತರ ಹೂವೇನು ನಾತವಿದ್ದರೆ ಸಾಕು, ಜಾತಿಯಲ್ಲಿ ಜಾತಿಯನ ಬೇಡ, ಶಿವನೊಲಿದಾತನೇ ಜಾತ ಸರ್ವಜ್ಞ. ವೀಕ್ಷಕರೇ, ಇದೆಲ್ಲವೂ ಕೂಡ ಶ್ರೇಷ್ಠವಾಗಿರಬೇಕು, ಚೆನ್ನಾಗಿರಬೇಕು, ಅರ್ಪಣೆಯಾಗಬೇಕು. ನಾವು ಯಾರಿಗೆ ಅದನ್ನು ಕೊಡ್ತಾ ಇದ್ದೀವೋ ಅವನು ಒಲಿಬೇಕು. ಇದನ್ನು ಹೇಳ್ತಕ್ಕಂಥದ್ದು ಎಲ್ಲರ ಭಾವನೆ. ನಮ್ಮ ತಾತ ಒಬ್ಬರಿದ್ದರು, ಅವ್ರು ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಅವರು ಹುಗ್ಗಿ ಮಾಡೋರು. ಅಲ್ಲಪ್ಪ, ದೇವ್ರಿಗೆ ಇಡ್ತಕ್ಕಂಥ ಹುಗ್ಗಿ, ಇದಕ್ಕೆ ತುಪ್ಪನೇ ಹಾಕಬೇಕು, ಬೆಣ್ಣೆಕಾಯಿಸೋ ತುಪ್ಪ ಹಾಕಬೇಕು, ಕೇಸರಿ ಹಾಕಬೇಕು ಅಂತ ಕೇಳಿದಾಗ ಅವ್ರು ಹೇಳೋರು, ನಾವು ತಿನ್ನೋದಕ್ಕಿಂತ ಚೆನ್ನಾಗಿರಬೇಕು, ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಎಷ್ಟು ಸಂತೋಷ ಆಗುತ್ತೆ ನೋಡಿ. ಮಲ್ಲಿಗೆ ಹೂವಿನ ಗೊಂಡೆ, ಸಂಪಿಗೆ ಗೊಂಡೆ, ಜಾಜಿ ಹೂವಿನ ವಾಸನೆಗಳು ಘಮ 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 ಅಂದರೆ ಆ ಶಿವ ಓಡ್ ಬಂದುಬಿಡ್ಬೇಕು. ನೀವು ಯಾವ ದೇವರಿಗೆ ಅರ್ಪಿಸ್ತೀರೋ ಆ ದೇವರು ಓಡ್ ಬಂದುಬಿಡ್ಬೇಕು. ಅದು ಯಾವಾಗ ಸಾಧ್ಯ? ಹೂವಿನಲ್ಲಿ ಸುಗಂಧ ಇದ್ದಾಗ. ಕಾಡಿನ ಮರಗಳಲ್ಲಿ ಗಂಧದ ಮರ ಎಲ್ಲಾರ ಒಂದು ಕಡೆ ಇರಲಿ, ನಾನಿಲ್ಲಿದ್ದೀನಿ ಅಂತ ಹೇಳುತ್ತೆ. ಹಾಗೆ ಸುವಾಸನೆಯಿಂದ ಗಂಧ ಬಹಳ ಶ್ರೇಷ್ಠ. ಎಲ್ಲ ದೇವರಿಗೂ ನಾವು ಹಣೆಯಲ್ಲಿ ಇಡ್ತೀವಿ, ನಾವು ಹಣೆಗೆ ಅದನ್ನು ಇಟ್ಕೋತೀವಿ. ಜ್ಞಾನ ಚಕ್ಷು ಅದರಿಂದ ವೃದ್ಧಿ ಆಗುತ್ತೆ. ಭಗವಂತನಿಗೆ ನೀವು ಸುಗಂಧವಾದ ಗಂಧವನ್ನು ಇಟ್ಟಾಗ ಭಗವಂತ ತೃಪ್ತಿ ಪಡ್ತಾನೆ. ಎಷ್ಟೋ ಜನಕ್ಕೆ ಆಶ್ಚರ್ಯ, ಎಲ್ಲೂ ಮೂಲೆಯೊಳಗೆ ಬಿದ್ದ ಕಲ್ಲನ್ನು ಶಿಲೆಯಾಗಿ ಕೆತ್ತಿದಾಗ, ವಿಗ್ರಹವನ್ನು ಮಾಡಿದಾಗ ಹೇಗೆ ಬಂತು ಆ ರೂಪ? ಮೊದಲೇ ಅಲ್ಲಿತ್ತು ಆ ರೂಪ, ಮೊದಲೇ ಇತ್ತು ದೈವ. ಪ್ರತಿಯೊಂದರಲ್ಲೂ ಇದೆ ಜೀವ. ಆ ಜೀವವನ್ನು ನೋಡತಕ್ಕಂತಹ ಕಣ್ಣು ಸರಿಯಾಗಿರಬೇಕು. ಅಂದರೆ ವಾಸನೆ ಇರುವ ಹೂವನ್ನು ನೀವು ಅರ್ಪಿಸಿದರೆ ಒಳ್ಳೆಯದು. ಕನಕಾಂಬರ ವಾಸನೆ ಇಲ್ಲದ್ದು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ಒಳಗಡೆ ವಾಸನೆ ಇರೋದಿಲ್ಲ. ಅಂಥ ಹೂ ಎಲ್ಲ ದೇವರಿಗೂ ಪ್ರಿಯ ಆಗೋದಿಲ್ಲ. ಜಾತಿಯಲ್ಲಿ ಜಾತಿಯನ್ನ ಬೇಡ, ನಾನು ಶ್ರೇಷ್ಠ, ಅವನ ಮೇಲೆ ಇವನು ಕೀಳು, ಅವನ ಮೇಲೆ ಇವನು ಕೀಳು ಇಲ್ಲ. ಯಾವ ಜಾತಿಯಲ್ಲ, ನಾವೆಲ್ಲ ಮಾನವರೇ. ಹಿಂದೂ ಆದ್ರೇನು, ಮುಸ್ಲಿಂ ಆದ್ರೇನು, ಕ್ರಿಶ್ಚಿಯನ್ ಆದ್ರೇನು, ಒಳಗಡೆ ಹರಿತಾರೋ ರಕ್ತಾನೆ. ಹಾಗಾದ್ರೆ ಯಾರು ಶ್ರೇಷ್ಠ? ಯಾರಿಗೆ ಶಿವನು ಒಲಿದಿರ್ತಾನೋ ಅವನೇ ಶ್ರೇಷ್ಠ. ಶಿವ ಒಲಿಯೋದೇ ಹಾಗೆ. ನೀನು ಪ್ರಾರ್ಥನೆ ಮಾಡಿದಾಗ ಅಳೋ ಮಗುಗೆ ತಾಯಿ ಹಾಲು ಕೊಡೋದು. ನಾನು ಅಳೋದೇ ಇಲ್ಲ ಸರ್, ಹಾಲು ಕೊಡೋದೇ ಇಲ್ಲ. 24 ಗಂಟೆ ಟೈಮ್ ಕೊಟ್ಟಿದ್ದೀನಪ್ಪ, 5 ನಿಮಿಷ ನೀನು ಕೊಡೋಕ್ಕಾಲ್ವೇನೋ? ನೀ ಕರಿ ಸಾಕು, ನಾನು ಕೇಳಿದ್ರೆ ಬಂದುಬಿಡ್ತೀನಿ. ಮೊದಲ ಕಾಲದಲ್ಲಿ ತಪಸ್ಸು ಮಾಡ್ತಾಯಿದ್ರು, ಹೋಮಗಳನ್ನು ಮಾಡ್ತಾಯಿದ್ರು. ಈಗ ಏನೂ ಬೇಕಾಗಿಲ್ಲ, ನೀನು ಕರೆದ್ರೆ ಸಾಕು, ನಾನು ಬಂದುಬಿಡ್ತೀನಿ. ಹ್ಯಾಕೆ ಕರಿಬೇಕು? 6 ಅಕ್ಷರ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.